ಅಂದ್ರೆ ನೋಡು ನಮ್ಗೆ ಬೆಳೆ ಬೆಳೆಯೋದು ಯಾರಿಗನ್ನ ಕರೆದ್ರೆ ನಮ್ಗೆ ಕಷ್ಟ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗುವಾಗ ಕರ್ಕೊಂಡೋಗಿ ಬೆಂಗಳೂರಿಗೆ ಸುಮಾರು ಜನ ಪೇಷಂಟ್ ಹಾಕೊಂಡೋಗಿ 5,000 10,000 ನಾನು ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೆ ಗುಣ ಮಾಡ್ಕೊಂಡು ಬಂದಿದ್ದೀನಿ. ಯಾರೇ ಎಷ್ಟೊತ್ತಾಗಲಿ ನಾನು ಗಾಡಿ ಎತ್ಕೊಂಡು ನಾವು ಹೋಗಿದ್ದೀವಿ. ನಾವು ಸುಮಾರು 1980ರಿಂದ ನನಗೆ ಒಂಚೂರು ಹಂಗೆ ಓಡಾಡಿ ಒಂದು ಸ್ವಲ್ಪ ಬುದ್ಧಿ ಇತ್ತು ಜನಗಳ ಮೇಲೆ ಹೋಗಿ ಬಂದಾಗ ಆವಾಗಿಂದ ಜನಗಳಿಗೆ ಸಹಾಯ ಮಾಡಿದ್ದೀನಿ. ಹಾಸ್ಪಿಟ್ಲಿಗೆ ಯಾರಿಗಾನ ಹುಷಾರಿಲ್ದಾಗ ಅಮಾಯಕರು ಮಕ್ಕಳು ಯಾರು ನೋಡೋರು ಇರಲ್ಲ, 1 ಗಂಟೆ ರಾತ್ರಿ ನಾವು ಗಾಡಿಯಲ್ಲಿ ಹಾಕೊಂಡು ಹೋಗಿದ್ವಿ. ಸರ್ ನಮ್ಮ ಎಜುಕೇಶನ್ ಬರೀ ನಾನು 7ನೇ ಕ್ಲಾಸ್ ಓದಿರೋದು. ನಮ್ಮ ಅಪ್ಪ ಓದು ಅಂದ್ರು. ನನಗೆ ಆವಾಗ ಅಷ್ಟೊಂದು ಓದಕ್ಕೆ ಯಾಕೋ ಇಂಟ್ರೆಸ್ಟ್ ಬಂದಿಲ್ಲ ನಮಗೆ. ಆವಾಗ ಬಾವಿ ತೋಡಿದ್ವಿ ನಾವು, ಒಂದು ದೊಡ್ಡದೊಂದು ಬಾವಿ ತೋಡಿದ್ವಿ. ಅದ್ರ ಪಕ್ಕದ ಆ ಕಡೆ ಬಾವಿ ಇದೆ. ಆವಾಗ ಹಿಂಗೆ ನಮ್ಗೆ ದುಡ್ಡಿಗೆ ಒಂದು ಸ್ವಲ್ಪ ಕೊರತೆ ಇತ್ತು. ನಮ್ಮ ಅಪ್ಪ ಏನು ಓದಿಲ್ಲ ಅಂತ ಓದ್ಬೇಡ ಹೋದ್ರ ಅಂತ ನಮ್ಮ ಅಪ್ಪ ನಮ್ಗೆ ಹೇಳಿ ಒಳ್ಳೆ ಬುದ್ಧಿ ಹೇಳ್ದ. ನನಗೆ ಯಾಕೋ ವಿದ್ಯೆ ಸರಿಯಾಗಿ ತಲೆಗೆ ಬಂದಿಲ್ಲ. ಇಲ್ಲ ಅಂದ್ರೆ ನಾನು SSLC ಪಾಸ್ ಮಾಡ್ಕೊಂಡಿದ್ರೆ ಆವಾಗ ನಮ್ಮ ಕೆಲಸ ಏನೋ ಇತ್ತು, ಹೆಂಗ್ ಮಾಡ್ಬೇಕು ಅನ್ನೋದು, ಏನೋ ಒಂದು ಕೆಲ್ಸಕ್ಕೆ ಹೋಗಿ ಏನೋ ಇನ್ನೂ ಚೆನ್ನಾಗಿರ್ತೀವಿ. ಏನೋ ಅದರಿಂದ ಓದಕ್ಕ ಯಾಕೆ ನಮಗೆ ದೇವರು ದಾರಿ ಕೊಟ್ಟಿಲ್ಲ. ಸರ್ ನನ್ನ ಹೆಸರು TG ವಾಸುದೇವು, ನಮ್ಮೂರು ತುರುವನಹಳ್ಳಿ. ನಾವು ನಮ್ಮ ಅಪ್ಪನ ಹೆಸರು ಗೋವಿಂದಪ್ಪ ಅಂತ. ನಾವು 5 ಜನ ಮಕ್ಕಳು. 5 ಜನಕ್ಕೂ ಮದುವೆ ಆಗಿದೆ. ಎಲ್ಲರೂ ಡಿವೈಡ್ ಆಗಿದ್ದೀವಿ. 5 ಜನನೂ ನಾವು ಚೆನ್ನಾಗಿದ್ದೀವಿ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಅವ್ರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ. ಎಲ್ಲರಿಗೂ ತೋಟಗಳಿದ್ದಾವೆ, ಎಲ್ಲರಿಗೂ ಬೋರ್ವೆಲ್ ಇದೆ. ಒಳ್ಳೆ ಬೆಳೆ ಬೆಳಿತೀವಿ. ಪ್ರತಿಯೊಂದು ತರಕಾರಿ ಬೆಳಿತೀವಿ. ಸೌತೆಕಾಯಿ, ಹುಳ್ಳಿಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಹೀರೆಕಾಯಿ, ಹುಳ್ಳಿಕಾಯಿ ಎಲ್ಲ ಒಳ್ಳೆ ಬಾಲ್ಗುಣಿ, ಬೀನ್ಸು, ಹೂವು. ಎಲ್ಲರಿಗೂ 3 ಜನ, ನಾವು 4 ಜನನೂ ಗ್ರೀನ್ ಹೌಸ್ ಮಾಡ್ಕೊಂಡಿದ್ದೀವಿ. ಇನ್ನೊಬ್ಬ ಮಾಸ್ಟ್ರು, ಅವರು ಗ್ರೀನ್ ಹೌಸ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಮಾಸ್ಟ್ರ್ ಆಗಿದ್ದಾರೆ ಜೂನಿಯರ್ ಕಾಲೇಜಿಗೆ PT ಮಾಸ್ಟ್ರು. ಎಲ್ಲರಿಗೂ ಮಕ್ಕಳಾಗಿದ್ದಾವೆ. ಎಲ್ಲರಿಗೂ ಮಕ್ಳಿಗೆ ಮದುವೆ ಮಾಡಬೇಕು. ವಯಸ್ಸು ಎಲ್ಲ 2-3 ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀವಿ, ಅಣ್ಣ ತಮ್ಮಂದ್ರ ಮಕ್ಕಳಿಗೆ. ನಾವು ಮೊದಲು ನಮ್ಮಪ್ಪ 6 ಎಕರೆ ಜಮೀನಿತ್ತು ನಮ್ಮ ಅಪ್ಪನಿಗೆ. 6 ಎಕರೆದಲ್ಲಿ ನಾವು ಒಬ್ಬೊಬ್ಬರಿಗೆ ಒಂದು 5 ಎಕರೆ ಜಮೀನು ಬಂದಿದೆ. 5 ಎಕರೆ ಜಮೀನು ಬಂದಿದೆ. ಒಬ್ಬೊಬ್ರಿಗೆ 5 ಎಕರೆ ಅಂದರೆ 25 ಎಕರೆ ಜಮೀನು ನಾವು ಸ್ವಂತ ಸಂಪಾದನೆ ಮಾಡಿ ರೇಷ್ಮೆ ಮೇಯಿಸಿ ನಾವು ಕಷ್ಟದಿಂದ ಭೂಮಿ ತಾಯಿಗೆ ದುಡಿದು ನಾವು ಸಂಪಾದನೆ ಮಾಡಿ ಅಷ್ಟು ಒಂದು 5 ಎಕರೆ, ಒಂದು 20 ಎಕರೆ ಜಮೀನು ನಾವು ಸಂಪಾದನೆ ಮಾಡಿ ಎಲ್ಲರಿಗೂ ಒಂದು 5 ಎಕರೆ ನಮಗೂ ಭಾಗ ಇಕ್ಕೊಂಡು ಎಲ್ಲರೂ ಬೋರ್ಗಳು ಹಾಕ್ಸ್ಕೊಂಡು ನಾವು ಬೆಳೆ ಇಕ್ಕೊಂಡು ಬಾಳೆ ಗಿಡ, ಅಡಿಕೆ ಗಿಡ, ಒಳ್ಳೊಳ್ಳೆ ಫಸಲು ಹಾಕ್ಕೊಂಡು ಟೊಮೊಟೊ, ಸೌತೆಕಾಯಿ, ಹುಳ್ಳಿಕಾಯಿ ಇವೆಲ್ಲ ಬೆಳೆಗಳು ಬೆಳ್ಕೊಂಡು ನಾವು 5 ಜನ ಅಣ್ಣ ತಮ್ಮಂದಿರು ಚೆನ್ನಾಗಿದ್ದೀವಿ. ನಾವು ಡಿವೈಡ್ ಆದಾಗ ನಾವೇ ಬೇರೆಯವ್ರನ್ನ ಯಾರೂ ಕರ್ಕೊಂಬಂದಿಲ್ಲ. ನಾವೇ 5 ಜನ ಕೂತ್ಕೊಂಡು ನಾವೇ ಡಿಸೈಡ್ ಮಾಡಿದ್ವಿ. ನೀನು ಈ ಪಕ್ಕದಲ್ಲಿ ಇರಬೇಕು, ನೀನು ಈ ಕಡೆ ಇರಬೇಕಪ್ಪ, ನಿಂದು ಈ ಪ್ಲ್ಯಾಟು ಅಂತೇಳಿ 5 ಎಕರೆ 1 ಕುಂಟೆ 2 ಕುಂಟೆ ಹೆಚ್ಚು ಕಮ್ಮಿ ಅಲ್ಲಲ್ಲಿ ಇರಬೇಕಂತೇಳಿ ನಾವು ಭಾಗ ಇಕ್ಕೊಂಡಿದ್ವಿ. ನಾವು ಅದೇ ಥರ ನಡ್ಕೊಂಡು ಅದೇ ಥರ ಖಾತೆ ಮಾಡ್ಕೊಂಡ್ವಿ. ಅದೇ ಥರ ಖಾತೆ ಮಾಡಿಕೊಂಡು ನಾವೆಲ್ಲರೂ ಲೋನ್ ಮಾಡ್ಕೊಂಡ್ವಿ. ಎಲ್ಲ ಗ್ರೀನ್ ಹೌಸ್ಗೆ ತೋಟಗಾರಿ ಇಲಾಖೆಗೆ ಎಲ್ವ ಹಾಕಿ ಅಧಿಕಾರಿಗಳನ್ನೆಲ್ಲ ನಾವು ಮಾತಾಡಿಕೊಂಡು, ಸರ್ ನಮ್ಗೆ ಹಿಂಗೆ ನಾವು ಕಷ್ಟ ಬಿದ್ದು ಮಾಡ್ತೀವಿ, ನಾವು ರೈತರು, ನಮ್ಮ ಭೂಮಿನ ನಂಬಿದ್ದೀವಿ, ನಾವು ಸೋಂಬೇರಿಗಳೆಲ್ಲ ನಮಗೆ ಲೋನ್ ಕೊಡಿ, ನಿಮ್ಮ ಸಾಲ ನಾವು ಹಂಗೆ ಕಟ್ತೀವಿ ಅಂಥೇಳಿ ಒಳ್ಳೆ ಲೋನು ಕೊಟ್ಟರು. ನಮಗೆಲ್ಲರಿಗೂ ಲೋನು ಕೊಟ್ಟಿದ್ದಾರೆ. 30 ಲಕ್ಷ 40 ಲಕ್ಷ ನಾವು ಲೋನ್ ಮಾಡಿದ್ದೀವಿ. ಅದನ್ನು 3-4 ಕತೆ ನಾವು ಟ್ಯಾಕ್ಟ್ರ್ ತಗೊಂಬಂದ್ವಿ ಲೋನು, ಅದನ್ನು ಕಟ್ಬಿಟ್ವಿ. ತಿರ್ಗಾ ಪಂಪು ಮೋಟ್ರಿಗೆ ಈ ಜಮೀನೆಲ್ಲ ಲೆವೆಲ್ ಮಾಡೋಕ್ಕೂ ಸಾಲ ಕೊಟ್ಟಿದ್ರು, ಅದು ಕ್ಲಿಯರ್ ಮಾಡಿದ್ದೀವಿ. ಇವಾಗ ಗ್ರೀನ್ ಹೌಸ್ ಫಾರಮ್ ಒಂದು ಸಾಲ ಇದೆ. ಕೃಷಿ ಸಾಲ ಒಂದು 3 ಲಕ್ಷ ಕೃಷಿ ಸಾಲ ಇದೆ. ಅದನ್ನು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ರೋಜಲ್ಲಿ ನಮಗೇನು ಲಾಸ್ ಏನಾಗಿಲ್ಲ. ರೋಜಲ್ಲಿ ನಮಗೂ 5 ವರ್ಷ ಆಗಿದೆ. ಇವಾಗ ಒಂದು ಚೂರು ಸ್ವಲ್ಪ ದುಡ್ಡು ಕಮ್ಮಿ ಆಗಿದೆ. 2 ವರ್ಷ ನಾವು ಒಳ್ಳೆ ಸಂಪಾದನೆ ಮಾಡಿದ್ವಿ ರೋಜಲ್ಲಿ. ತಿರ್ಗಾ ಟಮಾಟೋದೆಲ್ಲ ಅಷ್ಟೇ ಒಳ್ಳೆ ಬೆಳೆ, ಔಷಧಿ ಹೊಡೆದು ಒಳ್ಳೆ ಗೊಬ್ಬರಗಳು ಹಾಕಿ ಈ ಬಾಳೆ ಗಿಡಕ್ಕೆಲ್ಲ ಟ್ರೆಂಚ್ ಹಾಕ್ಸಿ ಎಲ್ಲ ಗೊಬ್ಬರ ಸೊಪ್ಪು ಎಲ್ಲ ಹಾಕಿ 8 ಅಡಿಯಿಂದ 8 ಅಡಿ ಬಾಳೆ ಗಿಡ ಇಕ್ಕಿದ್ದೀವಿ, 8 ಅಡಿಯಿಂದ 8 ಅಡಿ ಅಡಿಕೆ ಗಿಡ ಇಕ್ಕಿದ್ದೀವಿ. ನೋಡಿ 2 ಬೆಳೆ ನಾವು ತೆಗಿತಾ ಇದ್ದೀವಿ. ಇದ್ರಾಗ ಮಧ್ಯೆ ಎಲ್ಲ ನಾವು ಜೋಳ ಚೆಲ್ಲಿದ್ದೀವಿ, ಮೊನ್ನೆ ಎಲ್ಲ ಕುಯ್ದು ಹಾಕಿದ್ದೀವಿ ನಾವು ಹೊಸಗಳಕ್ಕೆ. ಈ ಮಧ್ಯೆ ಬೈಲೂ ವೇಸ್ಟ್ ಮಾಡಲ್ಲ ನಾವು. ಅದರಲ್ಲಿ ಬಾಳೆ ಗಿಡಕ್ಕೂ ನಮಗೇನು ಲಾಸ್ ಏನಾಗಲ್ಲ.
ಒಂಚೂರು ಮೊನ್ನೆ ಬೇಸಿಗೆಗ ನೀರು ಒಂದು ಸ್ವಲ್ಪ ಕಮ್ಮಿ ಆಗಿ ಗಿಡ ಒಂದು ಸ್ವಲ್ಪ ವೀಕ್ ಆಯಿತು ನಮ್ಮದು ಬಾಳೆ ಗಿಡ. ಅಷ್ಟು ಬಿಟ್ಟರೆ ಇನ್ನೇನು ನಮಗೇನು ಲಾಸ್ ಏನಾಗಿಲ್ಲ ನಮಗೆ. ಅದರಿಂದ ಬೋರ್ ಒಂದು 3-4 ಬೋರ್ ಹಾಕ್ಸಿದ್ವಿ, ಫೈಲಾಗೋಯ್ತು. ತಿರ್ಗಿ ಆಮೇಲೆ ಮತ್ತೆ ನೀರು ಸಿಕ್ಕಿದ್ವು. ಇವಾಗ ಒಳ್ಳೆ ಬೆಳೆ ಬೆಳೆದಿದೆ ನಮಗೆ. ಮಳೆ ಬಿದ್ದು ಒಳ್ಳೆ ನೀರುಗಳೆಲ್ಲ ಅಲ್ಲಿ ಕೆರೆ ಕುಂಟೆ ತುಂಬಿ ಅದರಿಂದ ನಿಮಗೆ ನೀರು ಚೆನ್ನಾಗಿ ಬರ್ತಾಯಿದೆ ಬೋರ್ಗಳಿಗೆಲ್ಲ. ಇಲ್ಲಿಂದ ಈಚೆಗೆ ಇನ್ನೂ ಚೆನ್ನಾಗಿ ಬೆಳೆ ಬೆಳಿಬೇಕು, ಒಳ್ಳೆ ಬೆಳೆ ಬೆಳಿಬೇಕಂತೇಳಿ ನಾವು ನನ್ನ ಮನಸ್ಸಲ್ಲಿ ಇದೆ. ನಾವು 2 ಗಂಡು ಮಕ್ಕಳು, ನಮಗೆ ಒಂದು ಹೆಣ್ಣು ಮಗು. ನಾವು 5 ಜನ ಇದ್ದೀವಿ. ನಾವು, ನಮ್ಮ ಮಿಸ್ಸಸ್ಸು, ನಮ್ಮ ಮಗಳು ಮದುವೆ ಕೊಟ್ಟೆ ನಮ್ಮ ಸಂಬಂಧದಲ್ಲಿ ಮದುವೆ ಮಾಡಿದ್ದೀವಿ. ಅವರು ಚೆನ್ನಾಗಿದ್ದಾರೆ. ನಾವು ಇವಾಗ ದೇವರು ನಮಗೆ ಇಟ್ಟಕ್ಕಂಥ ಚೆನ್ನಾಗಿ ಒಳ್ಳೆ ಭಾಗ್ಯ ಕೊಟ್ಟಿದೆ ನಮಗೆ ದೇವರು. ಅದನ್ನು ನಾವು ಈ ಭೂಮಿ ತಾಯಿ ನಂಬಿ ನಾವು ಒಬ್ಬರಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ರೈತ ಸಂಘದಲ್ಲಿ ನಾವು ಒಂದು 20 ವರ್ಷದಿಂದ ನಾವು ರೈತ ಸಂಘದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ನೋಡಿ ಅವರು ನಮಗೆ ಕರ್ಕೊಂಡೋಗಿ ನೀನು ಲೆಕ್ಕಾಚಾರವಾಗಿದ್ದೀಯಾ, ಯಾರಿಗೂ ಮೋಸ ಮಾಡಲ್ಲ, ನೀತಿ ನಿಜ ಧರ್ಮ ಇದೆ ಅವ್ರಂತೇಳಿ ನಮ್ಮ ರೆಡ್ಡಿ ಡಾಕ್ಟ್ರು ಕರ್ಕೊಂಡೋಗಿ ನಮಗೆ ಒಳ್ಳೆ ಜಿಲ್ಲಾ ಉಪಾಧ್ಯಕ್ಷರು ಸೀಟ್ ಕೊಟ್ಟರು ನಮಗೆ. ಯಾಕಂದರೆ ಎಲ್ಲಕ್ಕೂ ನೀನು ಬರ್ತೀಯ, ಎಲ್ಲಿಗೆ ಹೇಳಿದ್ರು ಯಾರಿಗೆ ಅನ್ಯಾಯ ಆದರೆ ಅವ್ರಿಗೆಲ್ಲ ಹೋಗಿ ರಕ್ಷಣೆ ಕೊಡಿಸ್ತೀಯ, ಎಲ್ಲೇ ಏನು ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಮಾತನಾಡಿ ಅವ್ರಿಗೇನು ಕುಂದು ಕೊರತೆ ಇದೆ ಅಂತ ಕೇಳಿ ಅವ್ರು ಸಾಲ್ವ್ ಮಾಡ್ತೀಯ. ಇಂಥವ್ರು ನಮ್ಮ ಸಂಘದಲ್ಲಿ ಇರಬೇಕಂತೇಳಿ ನಮ್ಮ ಡಾಕ್ಟ್ರು ಗುರುಗಳು ಅವರು ನಮಗೂ ಪಾಠ ಹೇಳ್ಕೊಟ್ಟಿದ್ದಾರೆ. ಒಬ್ಬರಿಗೆ ಲೇವಿಟ್ಟು ಸಂಪಾದನೆ ಮಾಡೋಕ್ಕೆ ಹೋಗೋದು, ಅದು ಇದು ಮೋಸ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಮಕ್ಕಳಿಗೆ ನಮ್ಮ ಒಳ್ಳೆಯದಾಗಲ್ಲ. ನಮಗೆ ಶಕ್ತಿ ಇದ್ದರೆ ಒಬ್ರಿಗೆ ಸಹಾಯ ಮಾಡು. ಶಕ್ತಿ ಇಲ್ಲ ಅಂದರೆ ನೀನು ತೋಟದಲ್ಲಿ ನೀನು ಬೆಳೆ ಬೆಳ್ಕೊಂಡು ನಿಯತ್ತಾಗಿ ದುಡಿ. ನಿಮಗೆ ದೇವ್ರು ಯಾವತ್ತಿದ್ರು ಕೈ ಬಿಡಲ್ಲ. ನಿಮಗೆ ದೇವರು ಕಷ್ಟ ಬಿದ್ದು ಮಾಡಿದ್ರೆ ಭೂಮಿ ತಾಯಿ ಫಲವತ್ತ ಕೊಟ್ಟದ. ಒಳ್ಳೆ ಗೊಬ್ಬರ ಹಾಕಿ, ಒಳ್ಳೆ ಲಾಗೋಡ, ಒಳ್ಳೆ ಫರ್ಟಿಲೈಸರ್ ಬಿಟ್ಟು ಬೆಳೆ ಬೆಳೆದ್ರೆ ನಿನಗೇನು ಲಾಸ್ ಆಗಲ್ಲಪ್ಪ ಅಂತ ನಮಗೆ ಡಾಕ್ಟ್ರು. ನಾವು ಜಾಸ್ತಿ ಓಡಾಡ್ತೀವಿ. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನಮ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನಾವೇನೋ ಅವರು ವಾಸು ಕೆಟ್ಟವನಂತ ಯಾರೂ ಇಲ್ಲ. ಅವರೆಲ್ಲರೂ ನಮ್ಮನ್ನು ಭಾವಿಸ್ತಾರೆ. ಒಂದು ಆಚೆಗಡೆ ಹೊರಗಡೆ ಹೋದರೆ ಎಲ್ಲನೂ ನೋಡಪ್ಪ ವಾಸು ಅವ್ರು ಬಂದಿದ್ದಾರೆ, ಅವ್ರಿಗೇನೋ ಒಂದು ಒಳ್ಳೆಯವರು, ಜನಗಳಿಗೆಲ್ಲ ಒಳ್ಳೆ ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಬಡವರು ಬಗ್ಗರು ಮೇಲಕ್ಕೆ ಎತ್ಕೊತಾರೆ. ನಾನೊಬ್ಬ ಚೆನ್ನಾಗಿರೋದಲ್ಲ, ನನ್ನ ಅಕ್ಕಪಕ್ಕ ಇರೋ ಅಣ್ಣ ತಮ್ಮಂದಿರು ರೈತರೆಲ್ಲ ಚೆನ್ನಾಗಿರ್ಬೇಕಂತ ನನ್ನ ಭಾವನೆ ಇದೆ. ನಾವು ರೈತರು ನಾನೊಬ್ಬರೇ ಚೆನ್ನಾಗಿರ್ಬೇಕು ಅನ್ನೋದನ್ನಲ್ಲ. ನಾನು ಎಲ್ಲರಿಗೂ ಹೇಳಿದೆ, ಗ್ರೀನ್ ಮಾಡಿರಿ, ನೀರು ಬಹಳ ಶೇಖರಣೆ ಕಮ್ಮಿ ಶೇಖರಣೆಗೆ ನಾವು ಬೆಳೆ ಬೆಳಿಬೋದು, ಒಳ್ಳೊಳ್ಳೆ ತಿಳಿ ಬೆಳಿಬೋದು ಅಂಥೇಳಿ ನಾನು ಅಕ್ಕಪಕ್ಕ ನಾವು, ಯಾಕಂದರೆ ರೈತ ಸಂಘ ಉಪಾಧ್ಯಕ್ಷರಾಗಿ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. ನಾನು ಫೋನ್ ಮಾಡಿ ಬೇಕಾದವ್ರಿಗೆಲ್ಲ ಫೋನ್ ಮಾಡಿ ಈ ಥರ ಗ್ರೀನ್ ಹೌಸ್ ಮಾಡಿರಿ, ಡ್ರಿಪ್ ಈ ಥರ ಇದೆ, ಎಸ್ ಟಿ ಒಳಗೆ ಅವರಿಗೆ ಒಳ್ಳೊಳ್ಳೆ ಸೌಲಭ್ಯಗಳಿದ್ದಾವೆ, ನಿಮಗೆ ಬರ್ರಿ ಕರ್ಕೊಂಡೋಗಿ ಇಂಥವ್ರ ಹತ್ರ ಮಾತಾಡಿಸ್ತೀನಿ, ಇಂಥವ್ರ ಹತ್ರ ನೀವು ಪಡ್ಕೊಳ್ರಿ, ನಿಮ್ಗೆ ಒಳ್ಳೆ ಸಬ್ಸಿಡಿ ಸಿಗುತ್ತೆ. ಆ ರೇಟಲ್ಲಿ ನಮಗೆ ಡ್ರಿಪ್ಪು ಎಲ್ಲ ಬೇಜಾನ್ ಜನಕ್ಕೆ ನಾವು ಡ್ರಿಪ್ಗಳು ಕೊಡ್ಸಿದ್ದೀವಿ. ಅವೆಲ್ಲ ತೋಟಗಾರಿಕೆ ಇಲಾಖೆಗೆ ಅವನ್ನೆಲ್ಲ ಕುತ್ಕೊಂಡು ಮಾತಾಡೋ ಕರ್ಕೊಂಡೋಗಿ ಅವ್ರಿಗೆಲ್ಲ ಪಾಣಿ ಆಧಾರಗಳೆಲ್ಲ ಕೊಟ್ಟು ಡ್ರಿಪ್ಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ಜನಗಳಿಗೆ. ನನ್ನ ಸಹಾಯ ನನ್ನ ಕೈಲಾದಷ್ಟು ನಾನು ರೈತರಿಗೆ ಸಹಾಯ ಮಾಡಿದ್ದೀನಿ. ಕೃಷಿನ ಕಳಿಬೇಡ್ರಿ, ಸೋಂಬೇರಿಗಳು ಬೀಳಬೇಡ್ರಿ. ಈ ನಮ್ಮ ಭೂಮಿ ತಾಯಿನ ನಾವು ನಂಬಿದ್ದೀವಿ, ಅದನ್ನು ನಾವು ಹಂಗೆ ಕಾಪಾಡ್ಕೊಂಬಂದ್ರೆ ನಮ್ಮನ್ನು ದೇವರು ಬಿಟ್ಕೊಡಲ್ಲ, ಭೂಮಿ ತಾಯಿ ಬಿಟ್ಕೊಡಲ್ಲ. ಆ ಭೂಮಿ ತಾಯಿಗೆ ಪೂಜೆ ಮಾಡಬೇಕು. ನಾವು ಬೆಳಗ್ಗೆ ಎದ್ದು ನಾವು ಭೂಮಿ ತಾಯಿಗೆ ಪೂಜೆ ಮಾಡಿದ್ರೆ, ಇವಾಗ ಎಲ್ಲ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದಾರೆ, ಸೋಂಬೇರಿಗಳಾಗೋಗ್ಬಿಟ್ಟಿದ್ದಾರೆ ನಮ್ಮ ರೈತರುಗಳು. ನಾವು ಅದೇ ಹೇಳೋದು, ಯಾರನ್ನು ಬೆಳಗ್ಗೆನೇ ಕುಡಿಯೋಕೆ ಹೋದರೆ ನಾನು ಹೊಡೆದು ಬಿಟ್ಟಿದ್ದೀನಿ, ಎಷ್ಟೋ ಜನನ ಹೊಡೆದು ಬಿಟ್ಟಿದ್ದೀನಿ ನಾನು. ಫಸ್ಟ್ ಬಿದ್ದು ಮಾಡೋದು ಯಾಕ್ರಿ, ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ತೀರ, ಮಕ್ಕಳು ಮರಿಗಳು ಏನು ತಿನ್ನಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನೀವು ಕುಳ್ಕೊಂಡು ಅಲ್ಲಿ ಇಲ್ಲಿ ಆಸ್ಪತ್ರೆ ಕಟ್ಟತಾವೆ, ಅಲ್ಲಿ ಇಲ್ಲಿ ಬಿದ್ದರೆ ಮಾತಾಡ್ಕೊಂಡಿದ್ರೆ, ಮೀಟಿಂಗ್ಗಳು ಮಾಡ್ಕೊಂಡಿದ್ರೆ ನೀವು ಬದುಕೋದು ಹೆಂಗೆ? ಅವೆಲ್ಲ ಬಿಟ್ಬಿಟ್ಟು ಬರ್ರಿ ನಾನು ರೋಡ್ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಅವ್ರಿಗೆ ನಮ್ಮ ಕೈಲಾದಷ್ಟು ಬ್ಯಾಂಕ್ಗಳಾಗ ಸಾಲ ಕೊಡಿಸಿ ಅವೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ರೈತರಿಗೆ. ಯಾರು ರೈತರು ಯಾವ ಊರವರು ಸುಮಾರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಾಗ ವಾಸು ಅಂತ ಕೆಟ್ಟವ್ರು ಅನ್ನೋರು ಯಾರೂ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಆತನು ಒಳ್ಳೆಯವನ ಕೆಟ್ಟವನು ಅನ್ನೋದು ಅವರೇ ಭಾವಿಸಿದ್ದಾರೆ. ನಮ್ಮ ಬಗ್ಗೆ ಎಲ್ಲನೂ ನೀವು ಕೇಳ್ಬೋದು, ಏನಪ್ಪ ವಾಸು ಜನಗಳಿಗೇನೋ ಸಹಾಯ ಮಾಡಿದಾನ ರೈತ ಸಂಘದಾಗಿದ್ದು, ಇಲ್ಲ ಅವರೊಬ್ಬರೇ ಮಾಡ್ಕೊಂಡಿದ್ದಾರೆ, ಇಲ್ಲ ಬೇರೆಯವ್ರಿಗೆಲ್ಲ ಹೇಳಿ ಮಾಹಿತಿ ಕೊಟ್ಟು ಎಲ್ಲರಿಗೂ ಮುಂದಕ್ಕೆ ಬರೋಂಗೆ ಮಾಡಿದಾರಂತ ಕೇಳ್ಬೋದು. ನೀವು ತಪ್ಪೇನಿಲ್ಲ ಅದರಲ್ಲಿ. ನಾವು ಅಷ್ಟು ಹೇಳೋಕ್ಕೆ ಇದೆ. ನಾವು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು, ನಮ್ಮ ಹೆಂಗಸರು ನರಸಮ್ಮ ಅಂತ ಸದಸ್ಯರಾಗಿದ್ದಾರೆ. ಅವರು ಮೀಟಿಂಗ್ ಹೋಗಿ ನಮ್ಮೂರಿಗೆ ಏನೇನು ಬೇಕು ಸೌಲಭ್ಯಗಳು ತಗೊಂಬಂದು 70 ಮನೆ ಕೊಡಿಸಿದ್ದೀನಿ ನಮ್ಮೂರಿಗೆ, ಗ್ರ್ಯಾಂಟ್ ಮನೆಗಳು.
ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಯಾರು ಏನು ನಮಗೆ ಪಂಚಾಯತ್ ಒಳಗೆ ಇದು ಬೇಕು ಅಂದರೆ ನಾವು ಖಾತೆ ಮಾಡಿಸೋದು, ಅವ್ರಿಗೆ ಏನು ಬೇಕೋ ಅವ್ರ ಸೌಲಭ್ಯ ನಾವು ಮಾಡಿಕೊಟ್ಟಿದ್ದೀವಿ ಅಷ್ಟಿದೆ. ಸರ್ ನಾವು ಕಲ್ತಿರೋದಂದರೆ ನೋಡು, ನಮಗೆ ಬೆಳೆ ಬೆಳೆಯೋದು ಯಾರಿಗನ್ನ ಕರೆದ್ರೆ ನಮ್ಗೆ ಹಿಂಗೆ ಕಷ್ಟ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗೋವಾಗ ಕರ್ಕೊಂಡೋಗಿ ಬೆಂಗಳೂರಿಗೆ ಸುಮಾರು ಜನ ಪೇಷಂಟ್ಗಳು ಹಾಕ್ಕೊಂಡೋಗಿ 5,000 10,000 ನಾನು ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಗುಣ ಮಾಡ್ಕೊಂಡು ಬಂದಿದ್ದೀನಿ. ಯಾರೇ ಎಷ್ಟೊತ್ತಾಗಲಿ ನಾನು ಗಾಡಿ ಎತ್ಕೊಂಡು ನಾವು ಹೋಗಿದ್ದೀವಿ. ನಾವು ಸುಮಾರು 1980ರಿಂದ ನನಗೂ ಒಂಚೂರು ಹಂಗೆ ಓಡಾಡಿ ಒಂದು ಸ್ವಲ್ಪ ಬುದ್ಧಿ ಇತ್ತು ಜನಗಳ ಮೇಲೆ ಹೋಗಿ ಬಂದಾಗ. ಆವಾಗಿಂದ ಜನಗಳಿಗೆ ಸಹಾಯ ಮಾಡಿದ್ದೀನಿ. ಹಾಸ್ಪಿಟ್ಲಿಗೆ ಯಾರಿಗಾನ ಹುಷಾರಿಲ್ದಾಗ ಅಮಾಯಕರು ಮಕ್ಕಳು ಯಾರು ನೋಡೋರು ಇರೋಲ್ಲ, 1 ಗಂಟೆ ರಾತ್ರಿಗೆ ನಾವು ಗಾಡಿಯಲ್ಲಿ ಹಾಕ್ಕೊಂಡೋಗಿದ್ದೀವಿ. ಸರ್ ನಮ್ಮ ಎಜುಕೇಷನ್ನು ಬರೀ ನಾನು 7ನೇ ಕ್ಲಾಸ್ ಓದಿರೋದು. ನಮ್ಮ ಅಪ್ಪ ಓದು ಅಂದರು. ನನಗೆ ಆವಾಗ ಅಷ್ಟೊಂದು ಓದೋಕ್ಕೆ ಯಾಕೋ ಇಂಟ್ರೆಸ್ಟ್ ಬಂದಿಲ್ಲ ನಮಗೆ. ಆವಾಗ ಬಾವಿ ತೋಡಿದ್ವಿ ನಾವು, ಒಂದು ದೊಡ್ಡದೊಂದು ಬಾವಿ ತೋಡಿದ್ವಿ, ಅದ್ರ ಪಕ್ಕದ ಆ ಕಡೆ ಬಾವಿ ಇದೆ. ಆವಾಗ ಹಿಂಗೆ ನಮಗೆ ದುಡ್ಡಿಗೆ ಒಂದು ಸ್ವಲ್ಪ ಕೊರತೆ ಇತ್ತು. ನಮ್ಮ ಅಪ್ಪ ಏನು ಓದಿಲ್ಲ ಅಂತ ಓದಬೇಡ ಹೋದ್ರ ಅಂತ ನಮ್ಮ ಅಪ್ಪ ನಮ್ಗೆ ಹೇಳಿ ಒಳ್ಳೆ ಬುದ್ಧಿ ಹೇಳ್ದ. ನನಗೆ ಯಾಕೋ ವಿದ್ಯೆ ಸರಿಯಾಗಿ ತಲೆಗೆ ಬಂದಿಲ್ಲ. ಇಲ್ಲಾಂದರೆ ನಾನು SSLC ಪಾಸ್ ಮಾಡ್ಕೊಂಡಿದ್ರೆ ಆವಾಗ ನಮ್ಮ ಕೆಲಸ ಏನೋ ಇತ್ತು, ಹೆಂಗೆ ಮಾಡ್ಬೇಕು ಅನ್ನೋದು, ಏನೋ ಒಂದು ಕೆಲಸಕ್ಕೆ ಹೋಗಿ ಏನೋ ಇನ್ನೂ ಚೆನ್ನಾಗಿರ್ತೀವಿ. ಏನೋ ಅದರಿಂದ ಓದೋಕ್ಕೆ ಯಾಕೋ ನಮಗೆ ದೇವರು ದಾರಿ ಕೊಟ್ಟಿಲ್ಲ.